ಗುಡ್ ಮಾರ್ನಿಂಗ್ ಎವ್ರಿವನ್. ಸೊ ನಂದು ಇವತ್ತು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವಿತ್ ಸನ್ಸೆಟ್ ಬೆಳಗ್ಗೆ. ಸೊ ಬೆಳಗ್ಗೆ ಎದ್ದ ಕೂಡಲೇ ಸನ್ಸೆಟ್ ನೋಡೋದೊಂದು ಮಸ್ತ್ ಮಜಾ ಬರುತ್ತೆ. ಸೊ ಸನ್ಸೆಟ್ ನೋಡಿಕೊಂಡು ಇವ್ರು ಮಸ್ತ್ ನ್ಯೂಸ್ ಪೇಪರ್ ನೋಡತ್ತಿದ್ರು. ನಾನು ಎಲ್ಲ ಕೇಳಿದೆ ಏನೇನು ಬಂದಿದ್ದಾವೆ ನ್ಯೂಸ್ ಅಂತೇಳಿ. ಸ್ವಲ್ಪ ಹೈಲೈಟಿಂಗ್ ನ್ಯೂಸ್ ಎಲ್ಲ ಕೇಳಿ ಸ್ವಲ್ಪ ಆ್ಯಡ್ಸ್ ಎಲ್ಲ ನೋಡಿಕೊಂಡು ಸೊ ಮತ್ತೆ ಹೋಗಿಬಿಟ್ಟೆ ನಾನು ವಾಪಸ್. ಬಿಕಾಸ್ ಆಫ್ ಸಂಡೇ ಸ್ವಲ್ಪ ಜಾಸ್ತಿ ಕೆಲಸ ಇರ್ತಾವೆ. ಎಲ್ಲ ಕೆಲಸ ಎಲ್ಲ ಮಾಡ್ಕೊಂಡು ಸಂಡೇ ಆದಮೇಲೆ ಸೊ ಎಲ್ಲ ಡೀಪ್ ಕ್ಲೀನಿಂಗ್, ಇಬ್ಬರು ಶೇರಿಂಗ್ ಆ್ಯಂಡ್ ಕೇರಿಂಗ್ ಅಂಥೇಳಿ ಇಬ್ಬರು ಶೇರಿ ಎಲ್ಲ ಮಾಡ್ತಿರ್ತೀವಿ. ಸೊ ಅಷ್ಟರಲ್ಲಿ ಅವರು ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಬಂದರು. ಸೊ ಅವೆಲ್ಲ ವಾಶ್ ಮಾಡಿ ಸಪ್ರೇಟ್ ಮಾಡಿ ಎಲ್ಲ ಫ್ರಿಜ್ಜಿಗೆ ಹಾಕಬೇಕಿತ್ತು. ಸೊ ಅವೆಲ್ಲ ಸಪ್ರೇಟ್ ಮಾಡಿ ಫ್ರಿಜ್ಜಿಗೆ ಹಾಕಿದೆ. ಸೊ ಹಾಕಿದಾದಮೇಲೆ ನೆಕ್ಸ್ಟ್ ನಾನು ಮಾಡ್ತಾ ಇರೋದೇ ಬ್ರೇಕ್ಫಾಸ್ಟ್ ಮಾಡಬೇಕಲ್ಲ. ಸೊ ಬ್ರೇಕ್ಫಾಸ್ಟ್ ಮಾಡ್ಬೇಕಂತ ಪ್ರಿಪೇರ್ ಮಾಡ್ಬೇಕಂತ ಹೋಗೋಷ್ಟರಲ್ಲಿ ಆಂಟಿ ಬಂದರು. ಆಂಟಿ ಇವತ್ತು ಬೇಗನೆ ಬಂದಿದ್ದರು. ಸೊ ಆಂಟಿಗೆ ಬಟ್ಟೆ ವಾಶ್ ಮಾಡ್ಲಿಕ್ಕೆ ಕೊಟ್ಟೆ. ಸೊ ಬೇಗ ಬಂದಿರಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು ಒಂದು ಮನೆ ಇರಲಿಲ್ಲ ಕ್ಲೀನ್ ಮಾಡೋದಕ್ಕೆ, ಸೊ ಅವತ್ತು ಬೇಗ ಬಂದಿದ್ದೀನಿ ಅಂತೇಳಿ. ಸೊ ಅವರಿಗೆಲ್ಲ ಬಟ್ಟೆ ಕೊಟ್ಟು ಅಗೇನ್ ಮತ್ತೆ ನಾನು ಬ್ರೇಕ್ಫಾಸ್ಟಿಗೆ ಪ್ರಿಪೇರ್ ಮಾಡತ್ತೆ. ಸೊ ಬ್ರೇಕ್ಫಾಸ್ಟಿಗೆಲ್ಲ ಪ್ರಿಪೇರ್ ಮಾಡ್ಕೊಂಡು ಅಳ್ಕೋಂತ ಆನಿಯನ್ ಕಟ್ ಮಾಡ್ಕೋಂತ ಹೆಂಗೋ ಪ್ರಿಪೇರ್ ಮಾಡಿದೆ ಬ್ರೇಕ್ಫಾಸ್ಟ್ ತಿನ್ನೋಕ್ಕಿಂತ ಮುಂಚೆ ನಾನು ಒಂದು ಫ್ಯಾಮಿಲಿ ರೌಂಡ್ ಅಂತೇಳಿ ವಿಡಿಯೋ ಕಾಲ್ ಮಾಡಿದರು, ಗ್ರೂಪ್ ವಿಡಿಯೋ ಕಾಲ್. ಸೊ ಅವ್ರ ಜೊತೆ ಮಾತಾಡಿದೆ. ಸರ್ ಹಾಗೆ ದೇವ್ರ ಪೂಜೆ ಎಲ್ಲ ಮಾಡ್ತಿದ್ರು. ಸೊ ದೇವ್ರ ಪೂಜೆ ಮಾಡ್ಕೊತ ಮಾತಾಡತ್ತಿದ್ರು. ಅವ್ರದ್ದು ಮಾತು ಮುಗ್ದಿತ್ತು. ಸೊ ನಾನು ಮಾತಾಡಿದೆ. ಸೊ ದೇವ್ರ ಪೂಜೆ ಎಲ್ಲ ಮುಗಿದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅವರು ಸ್ವಲ್ಪ ಹೊರಗೆ ಹೋಗೋದಿತ್ತು ಹೋದರು. ಸೊ ಹೋದಾದ್ಮೇಲೆ ಮತ್ತೆ ಆಫ್ಟರ್ನೂನ್ ಬಂದು ಸೊ ಮಸ್ತ್ ಜವಾರಿ ಊಟ ಮಾಡಿದ್ವಿ. ವೆಜಿಟೇಬಲ್ಸ್, ರೊಟ್ಟಿ, ಪಲ್ಯ, ಮೊಸರು, ಹಿಂಡಿ ಎಲ್ಲ. ಸೊ ಮಸ್ತ್ ಟಿ ವಿ ನೋಡಿಕೊಂಡು ಎಲ್ಲ ನಮ್ಮ ಸಿಸ್ಟರ್ ಬಂದಿದ್ದರು, ಹಾಸ್ಟೆಲ್ನಾಗ ಇರ್ತಾರೆ ಅಕ್ಕಿ ಜೊತೆ ಎಲ್ಲರೂ 3 ಜನ ಕುಂತು ಊಟ ಮಾಡಿ ಸೊ ಅಕ್ಕಿಗೆ ಸ್ವಲ್ಪ ಏನೇನೋ ಪರ್ಚೇಸ್ ಮಾಡೋದಿತ್ತು, ಹೊರಗೆ ಕರ್ಕೊಂಡು ಹೋದೆ. ಸೊ ಸಂಡೇ ಅಲ್ವಾ, ಸೊ ಫುಲ್ ರೋಡೆಲ್ಲ ಖಾಲಿ ಇತ್ತು. ಸೊ ಮಸ್ತ್ ಸ್ಲೋ ಆಗಿ ಇಬ್ಬರು ಮಾತಾಡ್ಕೊಂಡು ಹೋದ್ವಿ. ಸೊ ಪರ್ಚೇಸ್ ಮಾಡಿದ್ವಿ ಸ್ವಲ್ಪ ವೆಜಿಟೇಬಲ್ಸ್ ಏನೇನೋ ತೊಗೊಳೋದಿದ್ದು ಅಕ್ಕಿಗೆ. ಸೊ ಅದು ತೊಗೊಂಡಾದ್ಮೇಲೆ ನಾವು ಬಂದ್ವಿ ಸ್ಮಾರ್ಟ್ ಮಾರ್ಟ್ ಒಳಗೆ ಸ್ವಲ್ಪ ಅದಿದೆ ಏನೇನೋ ತೊಗೊಳೋದಿತ್ತು. ತೊಗೊಂಡು ಅಕ್ಕಿಗೆ ವಾಪಸ್ ನಾನು ಕರ್ಕೊಂಡೋಗಿ ಹಾಸ್ಟೆಲಿಗೆ ಬಿಟ್ಟೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.